ಆಟೋಮಲ್ ಬಗ್ಗೆ ಸುಮಾರು ಜನ ಕಮೆಂಟ್ಸ್ ಅಲ್ಲಿ ಬರೀತಾ ಇರ್ತಾರೆ, ಅದು 420 ಅದು ಮೋಸ ಮಾಡ್ತಾರೆ ಅಂತ. ಸೊ ನಮ್ಮ ಉದ್ದೇಶ ಅದಲ್ಲ. ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು, ನಮ್ದು ಸರ್ವಿಸ್ ಪೀರಿಯಡ್ ಇಲ್ಲಿ ಪಾರ್ಕ್ ಅಂಡ್ ಸೇಲ್ ಬಂದಿರುತ್ತೆ, ಎಕ್ಸ್ಚೇಂಜ್ ಗಾಡಿ ಬಂದು ಎಲ್ಲ ಗಾಡಿ ಬಂದಿರುತ್ತೆ. ಸೊ ನೀವು ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ತೋರಿಸ್ಕೊಂಡು ಬೇಕಾದ್ರೆ ತಗೊಳ್ಳಿ, ನಮ್ದು ಯಾವುದೇ ತರ ಅಭ್ಯಂತರ ಇಲ್ಲ. ನಾವು ಯಾವ್ದು ಬಟ್ ಕಂಪ್ನಿ ಬಗ್ಗೆ ಸುಮಾರು ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರುತ್ತೆ, ಅದನ್ನ ನೋಡಿ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಕಂಪ್ನಿಯಲ್ಲಿ ಅನ್ನ ತಿಂತಾ ಇದೀವಿ. ಬಟ್ ನಿಮ್ಗೆ ಮೋಸ ಮಾಡೋ ಉದ್ದೇಶ ಅಂತೂ ಶ್ರೀರಾಮ್ ಫೈನಾನ್ಸ್ ಆಗಲಿ ಶ್ರೀರಾಮ್ ಆಟೋಮಲ್ಲಿ ಯಾವುದೇ ತರದ್ದು ಉದ್ದೇಶ ಇಲ್ಲ. ಆರ್ಟಿಒನಲ್ಲಿ ನೀವು ಹೇಳ್ತಾ ಇರೋದು ಆ ಡಾಕ್ಯುಮೆಂಟ್ ಗಾಡಿ ತಗೊಂಡೋದ್ಮೇಲೆ ಡಾಕ್ಯುಮೆಂಟ್ ಕೊಡಲ್ಲ ಅಂತ. ಇಷ್ಟು ದೊಡ್ಡ ಕಂಪ್ನಿ ಮೋಸ ಮಾಡಿ ಬೆಳಿಬೇಕು ಅನ್ನೋದೇನಿಲ್ಲ. ಸೊ ನಿಮ್ಮ ಸರ್ವಿಸ್ ನಾವು ಯಾವಾಗೂ ರೆಡಿ ಇರ್ತೀವಿ. ನೀವು ನಮ್ಮನ್ನ ಫ್ರಾಡ್ ಅಂತ ಆಗಲಿ ಅಥವಾ ಕಣ್ಣನ ಮಕ್ಕಳು ಬೈತಿರ್ತಾರೆ, ಅದೆಲ್ಲ ದಯವಿಟ್ಟು ಯೂಸ್ ಮಾಡಬೇಡಿ. ನಿಮ್ಮ ತರನೇ ನಾವು ಒಬ್ರು ಮನುಷ್ಯರು, ನಾವು ಕೆಲಸಕ್ಕೋಸ್ಕರ ದುಡಿಯೋದಕ್ಕೋಸ್ಕರ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆ ತರ ನಾವು ಮೋಸ ಮಾಡಿದ್ರೆ 50 ವೆಹಿಕಲ್ ಯಾವತ್ತೂ ಸೇಲ್ ಆಗಲ್ಲ. ಫೈನಾನ್ಸ್ ಕೊಡ್ತಾರೆ, ಶ್ರೀರಾಮ್ ಆಟೋ ಬಂದು ಸೇಲ್ ಮಾಡ್ತಾರೆ. ನಮ್ದು ಸೀಸಿಂಗ್ ವೆಹಿಕಲ್ಸ್ ಕಾನ್ಸೆಪ್ಟ್ ಅಲ್ಲ ಸರ್, ನಮ್ದು ಪಾರ್ಕ್ ಅಂಡ್ ಸೇಲ್ ಕಾನ್ಸೆಪ್ಟ್. ಸೊ ನಮ್ದು ಇಲ್ಲಿ ನೆಕ್ಸ್ಟ್ ರೇಟ್ ಬಂದು ನೋಡಿ, ಈಗ ಇದು ಪಬ್ಲಿಕ್ ಆಕ್ಷನ್ ಆಗಿದ್ರಿಂದ ನಾವು ಯಾರಿಗೂ ಬರಬೇಡಿ ಅಂತ ಹೇಳಕ್ಕಾಗಲ್ಲ. ನೀವು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಬಂದು ಬಿಡ್ ಮಾಡ್ಬೋದು. ಬಟ್ ಅವ್ರವ್ರ ರೇಟಿಗೆ ಅವ್ರಿಗೆ ಗಿಟ್ಟಿದ್ರೆ ಅವ್ರು ತಗೊಂತಾರೆ. ಡೀಲರ್ ಬಂದು ಅವ್ರ ರೇಟಿಗೆ ಅವ್ರ ಪ್ರೈಸ್ ಬಿಡ್ ಮಾಡ್ತಾರೆ. ಅದು ನೋಡಿದಾಗ ಏನಾಗುತ್ತೆ, ಅವ್ರು ಎಲ್ಲಾ ಗಾಡಿಗೂ ಬಿಡ್ ಮಾಡ್ತಾರೆ, ಒಂದೇ ಗಾಡಿಗೆ ಅಂತಲ್ಲ. ಅವ್ರಿಗೆ ಯಾವ ಗಾಡಿ ಬೇಕೋ ಬಿಡ್ ಮಾಡ್ಕೊಂತ ಇರ್ತಾರೆ. ಬಟ್ ಅವ್ರ ಕಡೆ ಕೂತಿ ರೈಸ್ ಮಾಡಿಸ್ತಾರೆ. ಅದೆಲ್ಲ ಸುಳ್ಳು ಸರ್. ಯಾಕಂದ್ರೆ ನಿಮ್ಗೆ ಗಾಡಿ ನೋಡ್ಬೇಕು ಅಂತಂದ್ರೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರೈಸು ನಿಮ್ಮ ಎಲ್ಲದಕ್ಕೂ ಪ್ರತಿಯೊಂದು ಅನುಕೂಲ ಆಯ್ತು ಅಂದ್ರೆ ಆ ಗಾಡಿನ ತಗೊಳ್ಳಿ ಸರ್. ನಮ್ದು ಯಾವುದೇ ರೀತಿ ಫೋರ್ಸಬಲ್ ಇಲ್ಲ. ನೀವು ನಮಸ್ತೆ. ನಮಸ್ತೆ ಸರ್. ತಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಪ್ರಾಣೇಶ್ ಅಂತ, ಶ್ರೀರಾಮ್ ಆಟೋಮಲ್ ಯಲಹಂಕ ಶಾಖೆಯಲ್ಲಿ ವರ್ಕ್ ಮಾಡ್ತಾ ಇದೀನಿ. ಸೊ ನಮ್ಮ ಬೆಂಗಳೂರಲ್ಲಿ 2 ಆಟೋಮಲ್ಸ್ ಇದೆ, ಒಂದು ಸೋಲೂರು ಮತ್ತೆ ಒಂದು ಯಲಹಂಕ. ಸೊ ನೀವು ನೋಡ್ತಾ ಇರ್ಬೋದು, ನಮ್ಮ ಆಟೋಮಲ್ ಬಗ್ಗೆ ಸುಮಾರು ಜನ ಕಮೆಂಟ್ಸ್ ಅಲ್ಲಿ ಬರೀತಾ ಇರ್ತಾರೆ, ಅದು 420 ಅದು ಮೋಸ ಮಾಡ್ತಾರೆ ಅಂತ. ಸೊ ನಮ್ಮ ಉದ್ದೇಶ ಅದಲ್ಲ. ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು, ನಮ್ದು ಸರ್ವಿಸ್ ಪೀರಿಯಡ್ ಇಲ್ಲಿ ಪಾರ್ಕ್ ಅಂಡ್ ಸೇಲ್ ಬಂದಿರುತ್ತೆ, ಎಕ್ಸ್ಚೇಂಜ್ ಗಾಡಿ ಬಂದು ಎಲ್ಲ ಗಾಡಿ ಬಂದಿರುತ್ತೆ. ಸೊ ನೀವು ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ತೋರಿಸ್ಕೊಂಡು ಬೇಕಾದ್ರೆ ತಗೊಳ್ಳಿ, ನಮ್ದು ಯಾವುದೇ ತರ ಅಭ್ಯಂತರ ಇಲ್ಲ. ನಾವು ಯಾವುದೇ ರೀತಿ ಇದು ಮಾಡಲ್ಲ. ಸೊ ಮೋಸ ಅನ್ನೋದಕ್ಕೆ ಅದು ಪದ ಚೆನ್ನಾಗಿರಲ್ಲ ಸರ್. ಯಾಕಂದ್ರೆ ನಾವು ಕಂಪ್ನಿ ಸರ್ವಿಸ್ ಪೀರಿಯಡ್ ಅಂತ ಬಂದಾಗ ಅದು ಬಂದೇ ಬರುತ್ತೆ ನಾರ್ಮಲ್ ಆಗಿ. ಸೊ ನಾವು ಏನಾದರೂ ಕದ್ದು ಮುಚ್ಚಿ ನಿಮಗೆ ಬಿಸ್ನೆಸ್ ಮಾಡಿ ಅಥವಾ ನಿಮ್ ಕದ್ದು ಮುಚ್ಚಿ ಏನೋ ಮಾಡಿದ್ರೆ ನೀವು ಕೇಳಿ, ಹೌದು ಸರ್ ನಮ್ಗೆ ಗೊತ್ತಿಲ್ಲದ್ರೆ ನೀವು ಮಾಡ್ಬಿಟ್ಟಿ ಅಂತ. ಸೊ ನಿಮಗೆ ಎಲ್ಲ ಆಪ್ಷನ್ ಕೊಡ್ತಾ ಇದೀವಿ. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಳ್ಳಿ, ನೀವು ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ಎಲ್ಲ ನೋಡ್ಕೊಂಡು ನೀವು ಗಾಡಿ ತಗೊಳ್ಳಿ. ನಾವೇನು ಬೇಡ ಅಂತ ಹೇಳ್ತಾರ. ಬಟ್ ಕಂಪ್ನಿ ಬಗ್ಗೆ ಸುಮಾರು ಬ್ಯಾಡ್ ಕಮೆಂಟ್ಸ್ ಬರ್ತಾ ಇರುತ್ತೆ, ಅದನ್ನ ನೋಡಿ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಕಂಪ್ನಿಯಲ್ಲಿ ಅನ್ನ ತಿಂತಾ ಇದೀವಿ. ಬಟ್ ನಿಮ್ಗೆ ಮೋಸ ಮಾಡೋ ಉದ್ದೇಶ ಅಂತೂ ಶ್ರೀರಾಮ್ ಫೈನಾನ್ಸ್ ಆಗಲಿ ಶ್ರೀರಾಮ್ ಆಟೋಮಲ್ಲಿ ಯಾವುದೇ ತರದ್ದು ಉದ್ದೇಶ ಇಲ್ಲ ಸರ್. ದಯವಿಟ್ಟು ನಿಮ್ಗೆ ಏನೇ ಡೌಟ್ ಇದ್ರು ಡೈರೆಕ್ಟ್ ಆಗಿ ನಮ್ಮ ಆಟೋಮಲ್ಗೆ ಬನ್ನಿ. ನಿಮ್ ನಿಯರ್ ಬೈ ಆಟೋಮಲ್ ಎಲ್ಲಿರುತ್ತೆ ಹೋಗಿ ಕುತ್ಕೊಳ್ಳಿ. ಅವ್ರ ಮ್ಯಾನೇಜರ್ ಇರ್ತಾರೆ, ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಅವ್ರ ಹತ್ರ ಮಾತಾಡಿ ನಿಮ್ಗೆ ಏನ್ ಮೋಸ ಆಗಿದೆ ಅನ್ನೋ ಬಗ್ಗೆ ಹೇಳಿ. ಇವಾಗ ಆರ್ಟಿಒನಲ್ಲಿ ನೀವು ಹೇಳ್ತಾ ಇರೋದು ಆ ಡಾಕ್ಯುಮೆಂಟ್ ಗಾಡಿ ತಗೊಂಡೋದ್ಮೇಲೆ ಡಾಕ್ಯುಮೆಂಟ್ ಕೊಡಲ್ಲ ಅಂತ. ಬಟ್ ಆರ್ಟಿಒನಲ್ಲಿ ಡಿಲೇ ಆಗ್ತಾ ಇದೆ. ಆರ್ಟಿಒನಲ್ಲಿ ನಿಮಗೆ ಗೊತ್ತಿರಬೇಕು, ಒಂದೊಂದು ಆರ್ಟಿಒ ಟ್ರಾನ್ಸ್ಫರ್ ಆಗ್ತಾ ಇದೆ, CC ಬರ್ತಾ ಇಲ್ಲ. ಸೊ ಆದ ಕಾರಣ 1 ತಿಂಗಳಾಗ್ಬೋದು, 1.5 ತಿಂಗಳಾಗ್ಬೋದು. ಬಟ್ ಯಾವುದೇ ಕಾರಣಕ್ಕೂ ಇಷ್ಟು ದೊಡ್ಡ ಕಂಪ್ನಿ ಮೋಸ ಮಾಡಿ ಬೆಳಿಬೇಕು ಅನ್ನೋದೇನಿಲ್ಲ. ಸೊ ನಿಮ್ಮ ಸರ್ವಿಸ್ ನಾವು ಯಾವಾಗೂ ರೆಡಿ ಇರ್ತೀವಿ. ಬಟ್ ಡಿಲೇ ಆಗಿರೋದಕ್ಕೆ ನಮ್ಗೆ ಕ್ಷಮೆ ಇರಲಿ. ಬಟ್ ಆ ಕ್ಷಮೆಗೋಸ್ಕರ ನೀವು ನಮ್ಮನ್ನ ಫ್ರಾಡ್ ಅಂತ ಆಗಲಿ ಅಥವಾ ಕಣ್ಣನ ಮಕ್ಕಳು ಬೈತಿರ್ತಾರೆ, ಅದೆಲ್ಲ ದಯವಿಟ್ಟು ಯೂಸ್ ಮಾಡಬೇಡಿ. ನಿಮ್ಮ ತರನೇ ನಾವು ಒಬ್ರು ಮನುಷ್ಯರು, ನಾವು ಕೆಲಸಕ್ಕೋಸ್ಕರ ದುಡಿಯೋದಕ್ಕೋಸ್ಕರ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ವಿ ಹೊರತು ನಿಮ್ಮ ಹತ್ರ ಅನ್ಸ್ಕೊಬೇಕು ಅಂತಲ್ಲ. ದಯವಿಟ್ಟು ಇದಕ್ಕೆ ಒಂದು ಕ್ಷಮೆ ಇದ್ದು, ಬಟ್ ಯಾರೂ ಕೆಟ್ಟ ಪದಗಳನ್ನ ದಯವಿಟ್ಟು ಉಪಯೋಗಿಸಬೇಡಿ ಸರ್. ಎಷ್ಟು ವರ್ಷದಿಂದ ಇದು ನಡ್ಕೊಂಡ್ ಬರ್ತಾ ಇರೋದು ಈ ತರ ಪ್ರೋಸೆಸ್? ಸರ್ ನಮ್ಮ ಕಂಪ್ನಿ ಬಂದು 2011ರಲ್ಲಿ ಓಪನ್ ಆಗಿರೋದು. ಶ್ರೀರಾಮ್ ಆಟೋಮಲ್ ಅನ್ನೋದು 2011ರಲ್ಲಿ ಓಪನ್ ಆಗಿತ್ತು. ಎಲ್ಲೆಲ್ಲಿ ನಡೀತದೆ ಸರ್ 2011ರಲ್ಲಿ ಓಪನ್ ಆಗಿ ಇವಾಗ ಸೋಲೂರಲ್ಲಿ ಇದೆ. ಪ್ಯಾನ್ ಇಂಡಿಯಾ ಇದೆ ಸರ್. ಇಡೀ ಪ್ಯಾನ್ ಇಂಡಿಯಾದಲ್ಲಿ 135ಕ್ಕೂ ಹೆಚ್ಚು ಆಟೋಮಲ್ಸ್ ಗಳಿದಾವೆ. ಬಟ್ ಕರ್ನಾಟಕದಲ್ಲಿ ಇದಾವೆ. ಬಟ್ ಇಲ್ಲಿ ನಮ್ಮ ಬೆಂಗಳೂರಲ್ಲಿ 2 ಆಟೋಮಲ್ಸ್ ಮಾತ್ರ ಇದೆ. ಸೊ 2 ಆಟೋಮಲ್ಲು ನಿಮ್ಗೆ 2 ವೀಲರ್ ಇಂದ ಹಿಡಿದು ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲಾ ತರದ ವೆಹಿಕಲ್ ಸಿಗ್ತಾ ಇರುತ್ತೆ. ಬಟ್ ನಾವ್ ಯಾವುದೇ ರೀತಿ ಮೋಸ ಮಾಡಕ್ ಹೋಗಿರಲ್ಲ. ನೀವು ಬಂದು ಗಾಡಿ ಚೆಕ್ ಮಾಡಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಮಾತ್ರ ಸರ್. ಮಂತ್ ಅಲ್ಲಿ ನಮ್ದು ಆಲ್ಮೋಸ್ಟ್ ಏನಾದ್ರು ಒಂದು 50 ವೆಹಿಕಲ್ಸ್ ಸೇಲ್ ಆಗೇ ಆಗುತ್ತೆ. ಸೊ ಆ ತರ ನಾವು ಮೋಸ ಮಾಡಿದ್ರೆ 50 ವೆಹಿಕಲ್ ಯಾವತ್ತೂ ಸೇಲ್ ಆಗಲ್ಲ. ಸೊ 50 ವೆಹಿಕಲ್ ಸೇಲ್ ಆಗಿ ನಾವು ಲೋನ್ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಅಲ್ಲಿ ಏನು ಜನಕ್ಕೆ ಕನ್ಫ್ಯೂಷನ್ ಅಂದ್ರೆ ಶ್ರೀರಾಮ್ ಅಂದಿದ ತಕ್ಷಣ ಅದು ಫೈನಾನ್ಸ್ ಆಗಿರುತ್ತೆ ಪ್ಲಸ್ ಆಟೋಮಲ್ ಆಗಿರುತ್ತೆ. ಬಟ್ ಆಟೋಮಲ್ ಫೈನಾನ್ಸ್ ಸಪರೇಟ್ ನೋಡಲ್ಲ. ಶ್ರೀರಾಮ್ ಅಂದಿದ ತಕ್ಷಣ ಅವ್ರು ಮೋಸದವರು ಗಾಡಿ ಕಿತ್ಕೊಂಬಂದು ಹಾಕಿರ್ತಾರೆ. ಯಾಕಂದ್ರೆ ಕಿತ್ಕೊಂಬಂದು ಹಾಕೋದಕ್ಕೆ ನಾವು ಫೈನಾನ್ಸ್ ಕೊಟ್ಟಿರೋದು ಗಾಡಿ ನೀವು ದುಡ್ದು ಚೆನ್ನಾಗಿ ಕಟ್ಕೊಂಡು ಹೋಗ್ಲಿ, ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಗಾಡಿ ಫೈನಾನ್ಸ್ ಕ್ಲಿಯರ್ ಆಯ್ತು ಅಂದ್ರೆ ನಿಮ್ದೇ ಸ್ವಂತ ಗಾಡಿ ಆಗುತ್ತೆ, ದುಡಿಯೋಕೆ ಒಂದು ದಾರಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಫೈನಾನ್ಸ್ ಕೊಟ್ಟಿರ್ತೀವಿ. ಸೊ ನಾವು ಬಂಡವಾಳ ನಮ್ಗೆ ನಮ್ದು ಅಮೌಂಟ್ ಬರೋದು ನಾವು ಜನಗಳಿಂದ ತಗೊಂಡಿರೋದನ್ನೇ ನಿಮಗೆ ಕೊಡ್ತಾ ಇರೋದು. ಫಂಡ್ ಯಾವ್ದೋ ಫಂಡ್ ಬಂದಿರುತ್ತೆ, ಆ ಫಂಡ್ ನ ನಿಮಗೆ ಕೊಟ್ಟಿರ್ತೀವಿ. ಫಂಡ್ ಅಮೌಂಟ್ ನಮಗೆ ರಿಕವರ್ ಮಾಡಬೇಕು ಅನ್ನೋ ಅವ್ರು ಕೊಡ್ಲೇಬೇಕು ಅಂದ್ರೆ ರಿಕವರ್ ಮಾಡಲೇಬೇಕು. ಸೊ ನೀವು ಅಮೌಂಟ್ ಕಟ್ಬಿಟ್ರೆ ನಿಮ್ ಗಾಡಿ ಸೀಸ್ ಮಾಡಕ್ಕೆ ಹೋಗಲ್ಲ. ಯಾಕೆ ಸೀಸ್ ಮಾಡೋಣ? ವಿತೌಟ್ ನೀವು ಅಮೌಂಟ್ ಕರೆಕ್ಟಾಗಿ ಪೇ ಮಾಡೋಣ, ನೀವು ಸೀಸ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಸೀಸ್ ಆಗಕ್ಕೆ ಮುಂಚೆ ಎಚ್ಚೆತ್ಕೊಳ್ಳಿ, ನೀವು ಪೇಮೆಂಟ್ ಕ್ಲಿಯರ್ ಮಾಡ್ಕೊಳ್ಳಿ. ಸೀಸು ಆಗಲ್ಲ, ನೀವು ಚೆನ್ನಾಗಿ ದುಡಿದು ನಿಮ್ಮ ಸಂಸಾರನೂ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ನಮ್ಗೆ ಯಾವುದೇ ರೀತಿ ಕಂಪ್ನಿ ಕಡೆಯಿಂದ ಪ್ರಾಬ್ಲಮ್ ಬರಲ್ಲ. ನೀವು ಪೇಮೆಂಟ್ ಕಟ್ದಿರ ಇದ್ದಾಗ ಸೀಸ್ ಮಾಡೋದು ಸಹಜ.
ಯಾರೇ ಅದು ಬಡ್ಡಿ ನೀವು ಬಡ್ಡಿಗೆ ತಗೊಂಡ್ರು ಕೂಡ ಬಡ್ಡಿ ಕಟ್ಟಿಲ್ಲ ಅಂದ್ರೆ ಮನೆ ತಾವು ಬಂದೇ ಬರ್ತಾರೆ. ಸೊ ಅದು ಒಂದು ತಲೆಯಲ್ಲಿದೆ. ಸೊ ಶ್ರೀರಾಮ್ ಫೈನಾನ್ಸ್ ಬಂದು ಫೈನಾನ್ಸ್ ಕೊಡ್ತಾರೆ, ಶ್ರೀರಾಮ್ ಆಟೋಗಳು ಬಂದು ಸೇಲ್ ಮಾಡ್ತಾರೆ. ನಮ್ದು ಸೀಸಿಂಗ್ ವೆಹಿಕಲ್ಸ್ ಕಾನ್ಸೆಪ್ಟ್ ಅಲ್ಲ ಸರ್, ನಮ್ದು ಪಾರ್ಕ್ ಅಂಡ್ ಸೆಲ್ ಕಾನ್ಸೆಪ್ಟ್. ಸೊ ನಮ್ದು ಇಲ್ಲಿ ಎಕ್ಸ್ಚೇಂಜ್ ಗಾಡಿಗಳು ಬರ್ತಾ ಇರುತ್ತೆ, ಎಲ್ಲಾ ತರದ ಗಾಡಿ, ಬ್ಯಾಂಕ್ ಗಾಡಿಗಳು, ಎಲ್ಲಾ ಗಾಡಿ ಬರ್ತಾ ಇರುತ್ತೆ. ಸೊ ಎಲ್ಲಾ ತರದ ಗಾಡಿ ನಾವು ಸೇಲ್ ಮಾಡ್ತಾ ಇರ್ತೀವಿ. ಇದು ಓಪನ್ ಪ್ಲಾಟ್ಫಾರ್ಮ್, ಯಾರು ಬೇಕಾದ್ರೂ ಬಂದು ನೀವು ಗಾಡಿ ಚೆಕ್ ಮಾಡಿ ತಗೊಂಡು ಫೈನಾನ್ಸ್ ಆಪ್ಷನ್ ಬೇಕಾದ್ರೆ ಕೊಡ್ತೀವಿ. ಪ್ರತಿಯೊಬ್ರು ನಾನು ಕೇಳೋದಿಷ್ಟೇ, ನೀವು ಬಂದು ಕಣ್ಣು ಮುಚ್ಕೊಂಡು ಬ್ಲಾಂಕ್ ಆಗಿ ಏನು ತಗೊಳಕ್ ಹೋಗ್ಬೇಡಿ. ಇವಾಗೆಲ್ಲ ಓಪನ್ ಪ್ಲೇಸ್ ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲರಿಗೂ ಆನ್ಲೈನ್ ಚೆಕ್ ಮಾಡ್ತಾರೆ, ಎಲ್ಲ ಕಡೆ ಚೆಕ್ ಮಾಡ್ತಾರೆ. ಸೊ ದಯವಿಟ್ಟು ನೀವು ಫೋನಲ್ಲಿ ಮಾತಾಡೋದಕ್ಕಿಂತ ಡೈರೆಕ್ಟ್ ಆಗಿ ಬನ್ನಿ, ಗಾಡಿ ಚೆಕ್ ಮಾಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ವಾಪಸ್ ಒತ್ತಾಯ ಇಲ್ಲ ಸರ್. ಸರ್ ಆಮೇಲೆ ಬಹಳಷ್ಟು ಕಮೆಂಟ್ಸ್ ಗಳಲ್ಲಿ ಪ್ರಶ್ನೆ ಕೇಳ್ತಾ ಇರೋದು, ಈ ರೇಟ್ ಹೆಚ್ಚಿಸ್ತಾರಂತೆ, ಈ ತರ ಮಾಡ್ತಾರಂತೆ, ಈ ತರದ ಒಂದಿಷ್ಟು ಕಮೆಂಟ್ಸ್ ಗಳು ಕೂಡ ಇದೆ. ಒಂದು ಡಾಕ್ಯುಮೆಂಟ್ಸ್ ಇರ್ಬೋದು, ಇನ್ನೊಂದು ಈ ತರದ್ದು ಒಂದು ಕಮೆಂಟ್ಸ್ ಗಳಿದೆ ಸರ್. ರೇಟ್ ಬಂದು ನೋಡಿ, ಈಗ ಇದು ಪಬ್ಲಿಕ್ ಆಕ್ಷನ್ ಆಗಿದ್ರಿಂದ ನಾವ್ ಯಾರಿಗೂ ಬರಬೇಡಿ ಅಂತ ಹೇಳಕ್ಕಾಗಲ್ಲ. ನೀವು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಬಂದು ಬಿಡ್ ಮಾಡ್ಬೋದು. ಬಟ್ ಅವ್ರವ್ರ ರೇಟಿಗೆ ಅವ್ರಿಗೆ ಗಿಟ್ಟಿದ್ರೆ ಅವ್ರು ತಗೊಂತಾರೆ. ಡೀಲರ್ ಬಂದು ಅವ್ರ ರೇಟಿಗೆ ಅವ್ರ ಪ್ರೈಸ್ ಬಿಡ್ ಮಾಡ್ತಾರೆ. ಅದು ನೋಡಿದಾಗ ಏನಾಗುತ್ತೆ, ಅವ್ರು ಎಲ್ಲಾ ಗಾಡಿಗೂ ಬಿಡ್ ಮಾಡ್ತಾರೆ, ಒಂದೇ ಗಾಡಿಗೆ ಅಂತಲ್ಲ. ಅವ್ರಿಗೆ ಯಾವ ಗಾಡಿ ಬೇಕೋ ಬಿಡ್ ಮಾಡ್ಕೊಂತ ಇರ್ತಾರೆ. ಬಟ್ ಅವ್ರ ಕಡೆ ಕೂತಿ ರೈಸ್ ಮಾಡಿಸ್ತಾರೆ, ಅದೆಲ್ಲ ಸುಳ್ಳು ಸರ್. ಯಾಕಂದ್ರೆ ನಮ್ ಕಡೆ ನಾವು ಯಾವ ತರ ಮೋಸ ಮಾಡಕ್ ಹೋಗಲ್ಲ. ನಮ್ಮವ್ರು ಯಾರು ಇರೋದು ಇಲ್ಲ ಅಲ್ಲಿ. ಆಕ್ಷನ್ ನಾರ್ಮಲ್ ಆಗಿ ಓಪನ್ ಆಕ್ಷನ್ ಇದ್ರೆ ಯಾರು ಬೇಕಾದ್ರೂ ಬಂದು ಟೋಕನ್ ತಗೊಬೋದು. ಗಾಡಿ ಆಯ್ತು ಅಂದ್ರೆ ಟೈಮ್ ಕೊಡ್ತೀವಿ, ರಿಲೀಸ್ ಮಾಡೋದು. ಆಗಿಲ್ಲ ಅಂದ್ರೆ ವಿತಿನ್ ಅಮೌಂಟ್ ವಾಪಸ್ ಕೊಡ್ತೀವಿ. ಇನ್ ಕೇಸ್ ನೀವು ಗಾಡಿ ತಗೊಂಡು ವಾರಗಟ್ಲೆ ವೆಯ್ಟ್ ಮಾಡಿ ಬೇಡ ಸರ್ ಅಂದ್ರೆ ಮಾತ್ರ ಅದು ಕಂಪ್ನಿ ರೀಫಂಡ್ ಕೊಡೋದಿಲ್ಲ, ಪ್ರೊಸೆಸ್ ಇರುತ್ತೆ, ಕೊಡೋದಿಲ್ಲ. ಹಂಗಾಗಿ ನಿಮ್ಗೆ ಕೊಟ್ಟರೆ ಅಮೌಂಟ್ ಯಾವುದೇ ಥರ ಮೋಸ ಆಗಲ್ಲ. ಅಥವಾ ನೀವು ಇಲ್ಲಿ ಬಂದು ಯಾರೋ ಥರ್ಡ್ ಪಾರ್ಟಿ ಹೇಳಿದ್ರು, ಅವ್ರ ಕಡೆಯಿಂದ ಬಂದ್ವಿ, ಈ ಕಡೆಯಿಂದ ಬಂದ್ವಿ, ಸೊ ಅಲ್ಲಿ ಮೋಸ ಆಯಿತು, ಅದಕ್ಕೆಲ್ಲ ನಾವು ಜವಾಬ್ದಾರಲ್ಲ. ಕಂಪ್ನಿ ಟ್ರಾನ್ಸಾಕ್ಷನ್ ಏನೇ ಇದ್ರು ಕೂಡ ಕಂಪ್ನಿಯವ್ರು ಜವಾಬ್ದಾರಿ ಆಗ್ತಾರೆ. ಕಂಪ್ನಿ ಬಿಟ್ಟು ಥರ್ಡ್ ಪಾರ್ಟಿ ಮುಖಾಂತರ ಬಂದು ಅಮೌಂಟ್ ಅವ್ರಿಗೆ ಹಾಕ್ಬಿಟ್ಟು ನಾವು ಇಲ್ಲಿ ಬಂದು ಗಾಡಿ ನೋಡಿದೆ, ಗಾಡಿ ತಗೊಂಡೆ, ಆ ಥರ ಕೊಡ್ಸಿದ್ದಾರೆ ಅನ್ನೋದಕ್ಕೆ ದಯವಿಟ್ಟು ಕಂಪ್ನಿ ಜವಾಬ್ದಾರ ಆಗಲ್ಲ. ಕಂಪ್ನಿ ಮೋಸ ಮಾಡೋಕೆ ಹೋಗಲ್ಲ. ಈ ಥರ ಮೋಸ ಮಾಡಂಗಿದ್ರೆ ಕಂಪ್ನಿನೇ ಇರ್ತಾರಲ್ಲ. ಇಡೀ ಕರ್ನಾಟಕದಲ್ಲಿ, ಇಂಡಿಯಾದಾಗಲಾಗಲಿ ಕಂಪ್ನಿನೇ ಇರ್ತಾರಲ್ಲ. ಕ್ಲೋಸ್ ಮಾಡ್ಕೊಂಡು ಯಾವತ್ತೂ ಮುಚ್ಕೊಂಡು ಹೋಗ್ಬಿಡೋ. ನೀವು ನೋಡ್ತಾ ಇರ್ಬೋದು, ಸುಮಾರು ಫೈನಾನ್ಸ್ಗಳು ದಿವಾಳಿಯಾಗಿ ಹೋಗಿದೆ, ಅಂತೆಲ್ಲ ಫ್ರಾಡ್ ಮಾಡೋರು ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ಈ ಆಟೋಮಲು ಅಥವಾ ಶ್ರೀರಾಮ್ ಅನ್ನೋ ಕಂಪ್ನಿ ಏನಿದೆ, ಯಾವತ್ತೇ ಕಾರಣಕ್ಕೂ ಮೋಸ ಮಾಡಲ್ಲ. ಜನರಿಗೆ ಒಂದು ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರನೇ ಫೈನಾನ್ಸ್ ಇದೆ. ಅದಕ್ಕೆ ಗಾಡಿ ತಗೊಳೋರಿಗೆ ಅಲ್ಲಿ ಇಲ್ಲಿ ಹೋಗೋಬಹುದು, ನಮ್ಮಲ್ಲೇ ತಗೊಂಡ್ರೆ ನಮ್ಮಲ್ಲೇ ಫೈನಾನ್ಸ್ ಸಿಗುತ್ತೆ. ಸೊ ಎಲ್ಲಾ ಅನುಕೂಲಕ್ಕೋಸ್ಕರ ನಾವು ಈ ಶ್ರೀರಾಮ್ ಅನ್ನೋದನ್ನ ಕಂಪ್ನಿಯಲ್ಲಿ ಮುಖಾಂತರ ನಾವೆಲ್ಲ ತಿಳಿಸ್ಕೊಡ್ತೀವಿ. ಫ್ರಾಡ್ ಅಂತ ಯಾಕೆ ಕರೀತಾರೆ, ಇಲ್ಲಿ ಮೋಸ ಆಗುತ್ತೆ ಅಂತ ಯಾಕೆ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರ್? ಏನಕ್ಕೆ ಅಂತಂದ್ರೆ ಅವ್ರು ಇವಾಗ ಬಂದು ಗಾಡಿ ತಗೊಂಡಿರ್ತಾರೆ, ಬಟ್ ಅವ್ರಿಗೆ ಡಾಕ್ಯುಮೆಂಟ್ ಇಶ್ಯೂ ಆಗಿರ್ಬೋದು. ಬಟ್ ಅವ್ರೇನ್ ಹೇಳ್ತಾರೆ, ಹೋಗ್ಬಿಟ್ಟು ಗಾಡಿ ತಗೊಂಡಿದ್ದೆ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ, ಅಲ್ಲಿ ಮೋಸ ನಡೆಯುತ್ತೆ, ಹೋಗ್ಬೇಡಿ ಅಂತ ಹೇಳ್ತಾರೆ. ಬಟ್ ಆದ್ಮೇಲೆ ಗಾಡಿ ಚೆಕ್ ಮಾಡಿರಲ್ಲ, ತಗೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿರಲ್ಲ. ನಾವೇ ಹೇಳ್ತಾರೆ ಗಾಡಿ ಚೆಕ್ ಮಾಡಿ ತಗೊಳ್ಳಿ, ಚೆಕ್ ಮಾಡ್ತಾರೆ. ಅವ್ರೇನು ಅರ್ಜೆಂಟಾಗಿ ಬಂದಿರ್ತಾರೆ, ತಗೊಂಡ್ಬಿಟ್ಟಿರ್ತಾರೆ. ಆ ಗಾಡಿ ತಗೊಂಡ್ಮೇಲೆ ಚೆನ್ನಾಗಿಲ್ಲ ಅಂತ ಯಾರೋ ಹೇಳಿದಾಗ, ಅಥವಾ ಪ್ರೈಸ್ ಜಾಸ್ತಿ ಆಯ್ತು ಅಂತ ಹೇಳಿದಾಗ ಅವ್ರು ಬಂದು ನಮ್ಮ ಹತ್ರ ಮಾತಾಡ್ತಾರೆ. ನಾವಿಲ್ಲ, ಕಂಪ್ನಿ ಪ್ರೋಸೆಸ್ ಈ ತರ ಇದೆ ಅಂದಾಗ ಅದನ್ನೇ ಅವ್ರು ಹೋಗಿ 10 ಜನಕ್ಕೆ ಹೇಳ್ತಾರೆ. ಈಗ ಕೆಟ್ಟದ್ ಮಾಡೋದಕ್ಕೆ ಒಳ್ಳೇನು ಅನ್ಸ್ಕೊಬೇಕು ಅಂದ್ರೆ ನಾವು ಲೈಫ್ ಲಾಂಗ್ ಬೆಳೆದ್ರು ಕೂಡ ಒಳ್ಳೇನು ಅನ್ಸ್ಕೊಳಕ್ ಚಾನ್ಸ್ ಇಲ್ಲ. ಕೆಟ್ಟವನು ಅನ್ಸ್ಕೊಳಕ್ ಒಂದೇ ಒಂದು ಕ್ಷಣ ಸಾಕಷ್ಟೇ. ಸೊ ಹಂಗಾಗಿ ಕೆಟ್ಟದು ಪ್ಲಸ್ ಆರ್ ಮೈನಸ್ ಎರಡೂ ಇರುತ್ತೆ. ಪ್ಲಸ್ ನಾವಿರೋದು ಪ್ಲಸ್ ಆಗಿ ಕೆಲಸ ಮಾಡ್ತಾ ಇದೀವಿ. ದಯವಿಟ್ಟು ಅದಕ್ಕೆ ನೀವು ಕೂಡ ಸಹಕರಿಸಿ ಅಷ್ಟೇ. ಇಲ್ಲಿ ಬಂದು ತಗೋಬೇಕು ಅಂದ್ರೆ ವಿತ್ ಮೆಕ್ಯಾನಿಕ್ ಕೂಡ ಬನ್ನಿ ಅಂತ ನೀವು ಕೇಳ್ಕೊತೀರಾ ಸರ್? ನಾವು ಯಾವಾಗೂ ನಾವು ಹೇಳೋದು ಒಂದೇ ಮಾತೆ, ನಿಮಗೆ ಗಾಡಿ ನೋಡಬೇಕು ಅಂತಂದ್ರೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪ್ರೈಸು, ನಿಮ್ಮ ಎಲ್ಲದೂ ಪ್ರತಿಯೊಂದು ಅನುಕೂಲ ಆಯ್ತು ಅಂದ್ರೆ ಆ ಗಾಡಿನ ತಗೊಳ್ಳಿ ಸರ್. ನಮ್ದು ಯಾವುದೇ ರೀತಿ ಫೋರ್ಸಬಲ್ ಇಲ್ಲ. ನೀವು ಬಂದಿದ್ದೀರಾ ತಗೊಳ್ಳೇಬೇಕು, ಅಥವಾ RST ಕಟ್ಟಿದ್ರೆ ತಗೊಳ್ಳೇಬೇಕು ಅಂತ ಇಲ್ಲ. ಗಾಡಿ ಆಗಿಲ್ಲ ಅಂದ್ರೆ ವಾಪಸ್ ಕೊಡ್ತೀವಿ. ಗಾಡಿ ಆಯ್ತು ಅಂದ್ರೆ ಲೋನ್ ಮಾಡಿ ಕೂಡ ನಾವೇ ಕೊಡ್ತೀವಿ. ಲೋನ್ ಬರಕ ಸಂಬಂಧಪಟ್ಟ ಡಾಕ್ಯುಮೆಂಟ್ ಮಾತ್ರ ನೀವು ಕೊಡಬೇಕು. ಸೊ ಯಾರಿಗೇನು ಒತ್ತಾಯ ತರದೇನಿಲ್ಲ ಇಲ್ಲ ಸರ್, ದಯವಿಟ್ಟು ಯಾವ್ದು ಆತರ. ಹೌದೌದು ಸರ್, ಖಂಡಿತ. ಸೊ ಅದಾಗ್ಯೂ ಕೂಡ ಯಾಕೆ ಈ ತರದ ಕಮೆಂಟ್ಸ್ ಗಳು ಬರುತ್ತೆ ಸರ್? ಸರ್ವಿಸ್ ಅಂದ್ಮೇಲೆ ಬಂದೇ ಬರುತ್ತೆ, ಏನು ಮಾಡಕ್ ಆಗಲ್ಲ. ಪ್ಲಸ್ ಆರ್ ಮೈನಸ್ ಇರುತ್ತೆ. ಈಗ ನಾವು ಎಷ್ಟೇ ಒಳ್ಳೇದ್ ಮಾಡಿದ್ರು ಕೆಟ್ಟವರು ಅಂತ ಹೇಳ್ತಾರೆ. ಅದಕ್ಕೆಲ್ಲ ನಾವು ತಲೆ ಸ್ವಲ್ಪ ಚೆಕ್ ಮಾಡ್ಕೊಂಡು ತಗೊಳ್ಳಿ ಅಂತ. ಹೌದೌದು, ಖಂಡಿತ ಸರ್. ಸೊ ಒಂದ್ ವೇಳೆ ಈಗ ಇಲ್ಲಿಗೆ ಬರೋದಾದ್ರೆ ಹೇಗ್ ಬರ್ಬೇಕು, ಏನೆಲ್ಲ ಈ ಪ್ರೊಸೀಜರ್ಗೆ ನಿಮ್ಮಲ್ಲಿ ಈ ಪ್ರೊಸೀಜರ್ ಇದೆ ಸರ್? ನಮ್ದೇನು ಸಿಂಪಲ್ ಇರುತ್ತೆ. ಸಿಂಪಲ್ ಆಗಿರುತ್ತೆ ಸರ್, ಬೇರೆ ಏನೂ ಇಲ್ಲ. ಜಸ್ಟ್ ನೀವು ಬರಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ತಗೊಳ್ಳಿ. ನಿಮ್ದು 20,120 ರೂಪಾಯಿ RST ಅಮೌಂಟ್ ಅಂದ್ರೆ ಬಿಡ್ ಮಾಡೋದಕ್ಕೆ ನಿಮ್ಗೆ ಒಂದು ಟೋಕನ್ ಕೊಡ್ತಾರೆ. ಸೊ ಆ ಟೋಕನ್ ಅಮೌಂಟ್ ಕಟ್ಟಿದ್ರೆ ಆ ಗಾಡಿಯಲ್ಲಿ, ಆ ಟೋಕನ್ ಅಲ್ಲಿ ನಿಮ್ಗೆ ಏನು ಕೊಟ್ಟಿರುತ್ತೆ ಕ್ಯಾಟ್ಲಾಗು, ಅದರ ಸಂಪೂರ್ಣ ಮಾಹಿತಿ ಇರುತ್ತೆ. ಆ ಮಾಹಿತಿ ನೋಡ್ಕೊಂಡು ಗಾಡಿನ ಚೆಕ್ ಮಾಡ್ಕೊಂಡು, ಆಮೇಲೆ ಮೆಕ್ಯಾನಿಕ್ ಎಲ್ಲ ಚೆಕ್ ಮಾಡಿಸ್ಕೊಂಡು, ಆಮೇಲೆ ನೀವು ಆಕ್ಷನ್ ಕೂತ್ಕೊಂಡು ಬಿಡ್ ಮಾಡ್ಬೋದು. ಇನ್ ಕೇಸ್ ಯಾವ್ದು ಗಾಡಿ ಆಗಿಲ್ಲ ಅಂತಂದ್ರೆ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತಾರೆ. ಯಾವ್ದನ್ನ ಗಾಡಿ ಆಯ್ತು ಅಂದ್ರೆ ಸರ್ 20,120 ರೂಪಾಯಿ ಅಷ್ಟೇ, ಜಾಸ್ತಿ ಇಲ್ಲ ಸರ್, 120 ರೂಪಾಯಿ. ಅದು ಬಿಡ್ಡಿಂಗ್ ಆಪ್ಷನ್, ಹೌದು, ಬಿಡ್ಡಿಂಗ್ ನೀವು ಕುತ್ಕೊಬೇಕು, ನಾವು ಭಾಗವಹಿಸಬೇಕು ಅಂತ ಹೇಳಿದ್ರೆ 20,120 ರೂಪಾಯಿ ಕಟ್ಟಬೇಕು. ಸೊ ಗಾಡಿ ಆಗಿಲ್ಲ ಅಂದ್ರೆ ನಾವು 20,000 ರಿಟರ್ನ್ ಕೊಡ್ತೀವಿ. 120 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್. ರಿಜಿಸ್ಟ್ರೇಷನ್ ಫೀಸ್ ನಾವು ಏನಕ್ಕೆ ತಗೊಂತಾ ಇದೀವಿ ಅಂದ್ರೆ, ನಿಮ್ಮ ನಂಬರ್ ನಮ್ಮ ಹತ್ರ ರಿಜಿಸ್ಟರ್ ಆಗುತ್ತೆ. ಸೊ ಪ್ಯಾನ್ ಇಂಡಿಯಾದಲ್ಲಿ, ಪ್ಯಾನ್ ಕನ್ನಡ ಎಲ್ಲೇ ಆಗಿರ್ಬೋದು, ನೀವು ಎಲ್ಲೇ ಆಕ್ಷನ್ ಹಿಡಿದ್ರು ಕೂಡ ಬಿಫೋರ್ ಒನ್ ಡೇ ನಿಮ್ಗೆ ಮೆಸೇಜ್ ಬರುತ್ತೆ. ಸರ್ ಈ ತರ ಆಕ್ಷನ್ ಇದೆ, ಇನ್ ಕೇಸ್ ನೀವು ಇಂಟ್ರೆಸ್ಟ್ ಇದ್ರೆ ಭಾಗವಹಿಸಬಹುದು ಅಂತ ಹೇಳಿ ಮೆಸೇಜ್ ಬರುತ್ತೆ. ಅದು ಬಿಟ್ಟು ನಮ್ಮಲ್ಲಿ ಫೀಡ್ಬ್ಯಾಕ್ ತಗೊಳಕ್ಕೋಸ್ಕರ ಅಥವಾ ನಮ್ಮಲ್ಲಿ ನೆಕ್ಸ್ಟ್ ಆಕ್ಷನ್ ಅಪ್ಡೇಟ್ ಕೊಡೋದಕ್ಕೋಸ್ಕರ ಚಾರ್ಜಸ್ ತಗೊಂತಾ ಇರ್ತೀವಿ ಸರ್.
ಸರ್ ಯಾವ ಗಾಡಿ ಇರುತ್ತೆ ಅಂತ ಮುಂಚಿತವಾಗಿ ನಮಗೆ ಸಿಗುತ್ತೆ ಅಂದ್ರೆ ಗ್ರಾಹಕರಿಗೆ ಸರ್ ನಮಗೆ ಒನ್ ಡೇ ಬಿಫೋರೇ ಸಿಗೋದು, ಯಾಕಂದ್ರೆ ನಮಗೆ ಪ್ರತಿ ವಾರ ವಾಕಿಂಗ್ ಕಸ್ಟಮರ್ಸ್ ಇರ್ತಾರೆ. ಸೊ ಗಾಡಿಗಳು ಚೇಂಜಸ್ ಆಗ್ತಾ ಇರುತ್ತೆ, ಗಾಡಿ ಬಂದಿರುತ್ತೆ, ಸೇಲ್ ಆಗಿರುತ್ತೆ, ಈ ವಾರ ಇರೋ ನೆಕ್ಸ್ಟ್ ವಾರ ಇರೋ ನೆಕ್ಸ್ಟ್ ವಾರ ಇಲ್ಲ. ಸೊ ಅಕಸ್ಮಾತ್ ಗಾಡಿ ತಗೊಂಡು ಕ್ಯಾನ್ಸಲ್ ಆಗಿದ್ರೆ ಮತ್ತೆ ಆ ಗಾಡಿ ಮತ್ತೆ ರಿಟರ್ನ್ ಬಂದಿರುತ್ತೆ. ಸೊ ಹಂಗಾಗಿ ಲಿಸ್ಟ್ ನಮ್ಗೆ ಏನೇ ಮಾಡಿದ್ರು ಒನ್ ಡೇ ಬಿಫೋರ್ ಸಿಗುತ್ತೆ. ಅದನ್ನ ನಾವು ಟ್ರೈ ಮಾಡ್ತೀವಿ 2 ಡೇಸ್ ಮುಂಚೆ ಅಂತ. ಬಟ್ ಅಂಟಿಮೇಲೆ ಲಾಸ್ಟಲ್ಲಿ ಎಕ್ಸ್ಚೇಂಜ್ ಗಾಡಿಗಳಾಗಲಿ ಗಾಡಿಗಳು ಸಡನ್ ಆಗಿ ಬರುತ್ತೆ ಆಡ್ ಮಾಡಿ ಅಂತ ಹೇಳ್ತಾರೆ. ಸೊ ಅದೆಲ್ಲ ಅಪ್ಡೇಟ್ ಲಿಸ್ಟ್ ಕೊಡಬೇಕು ಅಂದ್ರೆ ಒನ್ ಡೇ ಬಿಫೋರ್ ಬೇಕೇ ಬೇಕು. ಓವರಾಲ್ ಈ ತರದ ಕ್ರೈಟೀರಿಯಾ ಇದೆ. ಹೌದೌದು ಸರ್. ಇದಾಗ್ಯೂ ಕೂಡ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಬದಲು ಡೈರೆಕ್ಟ್ ನಿಮ್ಮನ್ನ ಕೇಳಿ ಅಂತ. ಖಂಡಿತ ಸರ್, ನೀವು ಅಲ್ಲಿ ಹಾಕೋ ಬದಲು ಡೈರೆಕ್ಟ್ ನಮ್ಮ ಹತ್ರ ಬನ್ನಿ, ಅದಕ್ಕೆ ಬೇಕಾದ ಉತ್ತರ ನಾವು ಕೊಡ್ತೀವಿ. ಸೊ ಅದೇ ಯಾವುದೇ ರೀತಿ ಡೌಟ್ ಇರಲ್ಲ ಸರ್ ಅದರಲ್ಲಿ. ಮೈನ್ ಒಂದು ಇಲ್ಲಿ ಹರಾಜಾದ ತಕ್ಷಣ ಡಾಕ್ಯುಮೆಂಟ್ ಇದಾಗಿಲ್ಲ ಅಂತಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಸರ್. ಅದು ನಮ್ಮ ಕಡೆಯಿಂದ ಆಗೋದು ಸರ್, ಅದು RTO ನಲ್ಲಿ ಆಗೋದು. ಯಾಕಂದ್ರೆ ಈಗ RTO ನಲ್ಲಿ ಆಗೋದನ್ನ ನಾವು ಗೌರ್ಮೆಂಟ್ ಕೆಲಸಗಳನ್ನ ನಾವು ಹೋಗಿ ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಆಫೀಸಲ್ಲಿ ಬಂದು ನೀವು ಕೆಲಸ ಮಾಡೋಕ್ಕಾಗಲ್ಲ. ಸೊ ನಂಗೆ ನಾವು ಹೋಗಿ RTO ನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಾವು ಹೋದ್ರು RTO ಏಜೆಂಟ್ ಮುಖಾಂತರನೇ ಹೋಗೋದು, ನೀವು ಹೋದ್ರು RTO ಏಜೆಂಟ್ ಮುಖಾಂತರನೇ ಹೋಗೋದು. ಸೊ ನಾವು ಇನ್ನೂ ಬೇಗ ಕೆಲಸ ಆಗಲಿ ಅನ್ನೋ ಕಾರಣಕ್ಕೆ ನಾವು ಬೇಗ 500 ಎಕ್ಸ್ಟ್ರಾ ಆಡಿದ್ರು ಕೂಡ ಬೇಗ ಕೆಲಸ ಮಾಡ್ಕೊಳಕ್ ನೋಡ್ತಾ ಇರ್ತೀವಿ ಹೊರತು ಡಿಲೇ ಮಾಡಿ ಅಥವಾ ನಿಮ್ಗೆ ತೊಂದರೆ ಕೊಡಬೇಕು ಅನ್ನೋದು ಉದ್ದೇಶ ನಮ್ದಲ್ಲ. ಓವರಾಲ್ ಕಾರ್ ಸೆಕೆಂಡ್ ಹ್ಯಾಂಡ್ ಕಾರ್ ಖರೀದಿ ಮಾಡಬೇಕು ಅಂದ್ರೆ ಇಲ್ಲಿ ಯಾವ ತರದ ಕಾರ್ಗಳು ಬರುತ್ತೆ? ನೀವು ಹೇಳ್ತಾ ಇದ್ರಿ ಬ್ಯಾಂಕ್ ಸೀಸ್ಡ್ ವೆಹಿಕಲ್ಸ್ ಆ ತರದ್ದು. ಸರ್ ಅದು ನಮ್ದು ಸೀಸಿಂಗ್ ಬಂದು ನಾವು ಮಾಡೋದೆಲ್ಲ ತಿಂಗಳಿಗೆ ಒಂದೇ ಸತಿ. ಸೊ ಅದು ಪ್ರೊಸೆಸ್ ಇರುತ್ತೆ. ಸೊ ನೋಟಿಸ್ ಎಲ್ಲ ಇಶ್ಯೂ ಮಾಡಬೇಕು, ಅದೆಲ್ಲ ಆದ್ಮೇಲೆ ಪ್ರೊಸೆಸ್. ಬಟ್ ನಮ್ದು ಮೇನ್ ಕಾನ್ಸೆಪ್ಟ್ ಬಂದು ಪಾರ್ಕ್ ಅಂಡ್ ಸೇಲ್, ಅಂದ್ರೆ ಇಲ್ಲಿ ಎಕ್ಸ್ಚೇಂಜ್ ಗಾಡಿಗಳು ಬರ್ತಾ ಇರುತ್ತೆ. ಸೊ ಎಲ್ಲೋ 2 ವೀಲರ್ ಹಿಡಿದು ಅಪ್ ಟು ಕಮರ್ಷಿಯಲ್ ವೆಹಿಕಲ್ ತನಕ ಎಲ್ಲಾ ತರದ ಗಾಡಿಗಳು ಬರ್ತಾ ಇರುತ್ತೆ. ಸೊ ಇಲ್ಲಿ ನೀವು ಗಾಡಿನ ತಂದು ನಮ್ಮ ಹತ್ರ ಸೇಲ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಸರ್ ನಮ್ಮ ಹತ್ರ ತಗೊಂತೀವಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ಕೂಡ. ಹೌದು ಸರ್, ಹೌದು ಖಂಡಿತ. ಇವಾಗ ಯಾರೋ ಒಬ್ರು ಗಾಡಿ ಇರುತ್ತೆ, ಸೇಲ್ ಮಾಡಕ್ಕೆ ಎಲ್ಲೂ ಆಪ್ಷನ್ ಇರಲ್ಲ, ಡೀಲರ್ ಹತ್ರಕ್ಕೆ ಹೋದ್ರೆ ಕಮ್ಮಿ ರೇಟ್ ಕೇಳ್ತಾರೆ. ಸೊ ಅಂಥವ್ರು ಬಂದು ಇಲ್ಲಿ ಆಕ್ಷನ್ ಇಟ್ಟು ಇದು ನಾವ್ ಯಾವ್ದು ಕದ್ದು ಮುಚ್ಚಿ ಮಾಡೋಂಥದ್ದಲ್ಲ, ನಾವೆಲ್ಲ ಓಪನ್ ಆಕ್ಷನ್. ಅವರೇ ಬಿಡ್ಡಿಂಗ್ ಅಲ್ಲಿ ನಡೀತಾ ಇರುತ್ತೆ, ಬಿಡ್ಡಿಂಗ್ ಏನ್ ರೇಟ್ ಬರುತ್ತೆ ಅಂತ ಅಪ್ಡೇಟ್ ಮಾಡ್ತೀವಿ. ಸೊ ಅಪ್ಡೇಟ್ ಆದ್ಮೇಲೆ ಅವ್ರು ಓಕೆ ಅಂದ್ರೆ ನಾವು ಗಾಡಿ ಸೇಲ್ ಮಾಡ್ಕೊಡ್ತೀವಿ ಸರ್. ಬಿಡ್ಡಿಂಗ್ ಮುನ್ನ ಒಬ್ಬ ಗ್ರಾಹಕ ಬರ್ತಾನೆ ಅಂದ್ರೆ ಅವ್ನು ಏನ್ ಮಾಡ್ಬೇಕು ಸರ್? ಫಸ್ಟ್ ಇಲ್ಲಿ ಬಂದಾಗ ಬಿಡ್ಡಿಂಗು ಮುಂಚೆ ಅವ್ರು ಬರ್ಬೇಕು ಅಂದ್ರೆ ಮೆಕ್ಯಾನಿಕ್ ಕರ್ಕೊಂಡು ಗಾಡಿ ತೋರಿಸ್ಕೊಬಹುದು. ಇವತ್ತು ಎವ್ರಿ ಸಾಟರ್ಡೆ ಆಕ್ಷನ್ ಇರುತ್ತೆ. ಸೊ ಎವ್ರಿ ಸಾಟರ್ಡೆ ಆಕ್ಷನ್ ನಡೀತಾ ಇರುತ್ತೆ. ಯಲಹಂಕ ಆಟೋಮಾಲ್ ಅಲ್ಲಿ ಎವ್ರಿ ಶನಿವಾರ ಆಕ್ಷನ್ ನಡೀತಾ ಇರುತ್ತೆ. ಸೊ ಇಲ್ಲಿ ಬಂದು ನಾವು ಅವತ್ತು ಚೆಕ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅವತ್ತು ಸುಮಾರು ಜನ ಮಿನಿಮಮ್ 50 ಜನ ಮೇಲೆ ಬಂದಿರ್ತಾರೆ. ಸೊ ನಾವು ಪ್ರತಿಯೊಬ್ಬರಿಗೂ ಟೆಸ್ಟ್ ಕೊಡಕ್ಕಾಗಲಿ ಅಥವಾ ಮೆಕ್ಯಾನಿಕ್ ನೋಡ್ಸಕ್ಕಾಗಲಿ ಟೈಮ್ ಇರಲ್ಲ. ಸೊ ನಿಮಗೆ ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಟೈಮಿಂಗ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಮೆಕ್ಯಾನಿಕ್ ಕರ್ಕೊಂಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ ಎಲ್ಲ ಮಾಡಿ ನಿಮ್ಗೆ ಓಕೆ ಆದ್ರೆ ಮಾತ್ರ ಗಾಡಿ ತಗೊಂಡು ಟೆಸ್ಟ್ ಡ್ರೈವ್ ಕೊಡ್ತೀವಿ ಸರ್. ಸೋಮವಾರದಿಂದ ಶುಕ್ರವಾರ ತನಕ ಟೆಸ್ಟ್ ಡ್ರೈವ್ ಕೊಡ್ತೀವಿ. ಶನಿವಾರ ಮಾತ್ರ ಟೆಸ್ಟ್ ಡ್ರೈವ್ ಇರಲ್ಲ. ಅವತ್ತು ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ? ಮಾಡ್ಬೋದು ಸರ್, ಮಾಡ್ಬೋದು, ಅವತ್ತು ಮಾಡ್ಬೋದು. ಹೌದೌದು. ಏನ್ ಡಿಫ್ರೆನ್ಸ್ ಇರುತ್ತೆ ಸರ್? ಸರ್ ಡಿಫ್ರೆನ್ಸ್ ಅಂದ್ರೆ ಏನಿರಲ್ಲ. ನೋಡಿ ಇವತ್ತು ನೀವು ಆಕ್ಷನ್ ಡೇ ಬಂದ್ರೆ ಗಾಡಿ ನೋಡಕ್ ಚೆಕ್ ಮಾಡಕ್ಕೆ ಮಾತಾಡಕ್ಕೆ ನಮಗೂ ಟೈಮ್ ಸಿಗಲ್ಲ. ಸೊ ಮಂಡೇ ಇಂದ ಶುಕ್ರವಾರ ತನಕ ಬಂದ್ರೆ ಎಂಪ್ಲಾಯ್ಸ್ ಇರ್ತಾರೆ, ಸೇಲ್ಸ್ ಟೀಮ್ ಇರುತ್ತೆ. ಸೊ ಅವ್ರು ಬರ್ತಾರೆ, ವೆಹಿಕಲ್ ಡೀಟೇಲ್ಸ್ ಕೊಡ್ತಾರೆ, ಟೆಸ್ಟ್ ಡ್ರೈವ್ ಕೊಡ್ತಾರೆ. ಟೆಸ್ಟ್ ಡ್ರೈವ್ ಮಾಡಿ ಅವ್ರು ಓಕೆ ಆಯ್ತು, ನಮ್ಗೆಲ್ಲ ಓಕೆ ಆಯ್ತು ಅಂತಂದ್ರೆ ಚೆಕ್ ಮಾಡ್ಕೊಂಡು ಎಲ್ಲ ಆದ್ಮೇಲೆ ನಾವು ಅದನ್ನ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಕೊಡ್ತೀವಿ. ಡೈರೆಕ್ಟ್ ಆಪ್ಷನ್ ಬರೋದಕ್ಕಿಂತ ಹಿಂಗ್ ಬಂದ್ರೆ ಒಳ್ಳೇದು ಅವ್ರಿಗೂ. ಸರಿ, ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಶನಿವಾರ ಬರಕ್ ಆಗಿರಲ್ಲ ಅಥವಾ ರಜೆ ಇರೋ ದಿನ ಬರ್ಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಸೊ ಹಂಗಾಗಿ ಯಾವ್ದೇ ಬಂದ್ರು ಕಂಪ್ನಿ ರೇಟ್ ಅಂತ ಒಂದಿರುತ್ತೆ. ಇನ್ನು ಆಕ್ಷನ್ ಬಂದ್ರು ಕಮ್ಮಿಗೆ ಸಿಗುತ್ತೆ ಅಂತ ಅಲ್ಲ, ಹಾಗೆ ಡೈರೆಕ್ಟ್ ಆಗಿ ಬಂದ್ರು ಕಮ್ಮಿಗೆ ಸಿಗುತ್ತೆ ಅಂತಲ್ಲ. ಕಂಪ್ನಿ ರೇಟೇ ಎಲ್ಲ ಪ್ರತಿಯೊಂದು ಕಡೆಗೂ ಕಂಪ್ನಿ ರೇಟ್ ಅಂತ ಫಿಕ್ಸ್ ಆಗಿರುತ್ತೆ. ಅದ್ರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಮಾತ್ರ ನಾವು ಮಾಡ್ಕೊಡ್ಬೋದು ಅಷ್ಟೇ. ಸೊ ಒಟ್ಟಾರೆ ಗ್ರಾಹಕರಿಗೆ ಏನ್ ಹೇಳ್ತೀರಾ ಸರ್? ದಯವಿಟ್ಟು ಸರ್ ಶ್ರೀರಾಮ್ ಆಟೋಮಾಲ್, ಓಕೆ, ಶ್ರೀರಾಮ್ ಆಟೋಮಾಲ್ ಅದು ಒಂದು ಒಳ್ಳೆ ಸಂಸ್ಥೆನೆ. ಬಟ್ ಅವರು ಮನದಲ್ಲಿ ಯಾವ ತರ ತಿಳ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್. ಅದು ಕೆಟ್ಟದ್ದು ಅಂತ ಹೇಳಿದ್ರೆ ಕೆಟ್ಟದ್ದು, ಒಳ್ಳೇದು ಅಂತ ಹೇಳಿದ್ರೆ ಒಳ್ಳೇದು. ನೀವು ಅಲ್ಲಿ ಓದೋದಕ್ಕಿಂತ ಇಲ್ಲಿ ಬಂದು ಒಂದ್ಸತಿ ನೋಡ್ಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡಿ ಸರ್, ಅಷ್ಟೇ. ಅದೊಂದೇ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಶನಿವಾರ ಯಲಹಂಕದಲ್ಲಿ ನಡೀತಾ ಇರುತ್ತೆ, ಪ್ರತಿ ಗುರುವಾರ ಸೋಲೂರಲ್ಲಿ ನಡೀತಾ ಇರುತ್ತೆ. ಎನಿ ಡೌಟ್ಸ್ ಇದ್ರೆ ಡೈರೆಕ್ಟ್ ಆಗಿ ಬನ್ನಿ, ಡೈರೆಕ್ಟ್ ಆಗಿ ನಮ್ಮ ಎಂಪ್ಲಾಯ್ಸ್ ಇರ್ತಾರೆ, ಮಾತಾಡಿ. ಫೋನಲ್ಲಿ ಕೆಲವು ಜಾಸ್ತಿ ಕಾಲ್ಸ್ ಬರೋದ್ರಿಂದ ಫೋನ್ಗಳು ಸ್ವಲ್ಪ ಅಟೆಂಡ್ ಮಾಡಕ್ ಕಷ್ಟ ಆಗುತ್ತೆ. ಅದರಲ್ಲೂ ಕೆಲವರು ರಾತ್ರಿ ನೈಟ್ 12 ಗಂಟೆ 1 ಗಂಟೆಗೆಲ್ಲ ಮಾಡ್ತಾ ಇರ್ತಾರೆ. ಸೊ ಆದಷ್ಟು ದಯವಿಟ್ಟು ವಿಡಿಯೋ ನೋಡೋರು ನಾನು ಒಂದೇ ಒಂದು ಬೇಡಿಕೆ ಏನಂದ್ರೆ, ದಯವಿಟ್ಟು ನೀವು ಆಫೀಸ್ ಟೈಮಿಂಗ್ಸ್ ಅಲ್ಲಿ ಫೋನ್ ಮಾಡಿ. 9:30 10 ಗಂಟೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆ ತನಕ ಫೋನ್ ಮಾಡೋದು, ನಾವು ಫೋನ್ ರಿಸೀವ್ ಮಾಡಿ ಮಾತಾಡ್ತೀವಿ. ಯಾಕಂದ್ರೆ ನಮಗೂ ಫ್ಯಾಮಿಲಿ ಅನ್ನೋದಿರುತ್ತೆ. ಸೊ ಮನೆಗೆ ಹೋದ್ಮೇಲೆ ಕಾಲ್ಸ್ ಒಂದೇ ಸಮ ಬರ್ತಾ ಇರೋದ್ರಿಂದ ನಾವು ಅವಾಯ್ಡ್ ಮಾಡಿರ್ತೀವಿ. ಕೆಲವು ನೋಡಿದ್ರೆ ಅಂತಾರೆ ನಂಬರ್ ಮಾತ್ರ ನೋಡಕ್ ಕೊಟ್ಟಿರ್ತೀರಾ, ಯಾರು ಫೋನ್ಗಳು ರಿಸೀವ್ ಮಾಡಲ್ಲ ಅಂತ ಹೇಳ್ತಾ ಇರ್ತೀರಾ. ಸೊ ಆಫೀಸ್ ಟೈಮಿಂಗ್ಸ್ ಅಲ್ಲಿ ಯಾವಾಗಾದ್ರೂ ಮಾಡಿ ಸರ್, 1 ಅಲ್ಲ 4 ನಂಬರ್ ಇರುತ್ತೆ, ಯಾವ ನಂಬರ್ಗಾದ್ರೂ ಕಾಲ್ ಮಾಡಿ ರಿಸೀವ್ ಮಾಡಿ ಮಾತಾಡ್ತಾರೆ. ಆಫೀಸ್ ಅವರ್ಸ್ ಬಿಟ್ಟು ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬೇಡಿ. ನನಗೆ ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ ಬರ್ತಾ ಇತ್ತು, ನಾನೇ ಸ್ವಿಚ್ ಆಫ್ ಮಾಡಿದ್ದೆ. ಸೊ ನಮ್ದು ಫ್ಯಾಮಿಲಿ ಅಂತ ಇರುತ್ತೆ, ಮಕ್ಕಳಿರ್ತಾರೆ, ಮಲಗಿರ್ತಾರೆ, ವಯಸ್ಸಾಗಿರೋ ಇರ್ತಾರೆ. ಸೊ ನಾವು ಅವ್ರನ್ನ ನೋಡ್ಬೇಕಲ್ವಾ. ಸೊ ದಯವಿಟ್ಟು ನಮ್ಗೆ ಅದಕ್ಕೂ ಸ್ವಲ್ಪ ಟೈಮ್ ಕೊಡಿ. ಆಫೀಸ್ ಟೈಮಲ್ಲಿ ಯಾವಾಗನ ಮಾಡಿ ಸರ್, ಫೋನ್ ರಿಸೀವ್ ಮಾಡೇ ಮಾಡ್ತೀವಿ, ಮಾತಾಡಿ. ಇನ್ ಕೇಸ್ ನಾವು ಫೋನ್ ರಿಸೀವ್ ಮಾಡಿಲ್ಲ, ಜಸ್ಟ್ ಒಂದು ವಾಟ್ಸಪ್ ಮಾಡಿ ಸರ್, ಈ ಥರ ಡೀಟೇಲ್ಸ್ ಬೇಕು, ಇಲ್ಲ ಆಕ್ಷನ್ ಡೀಟೇಲ್ಸ್ ಬೇಕು, ಪ್ರತಿಯೊಂದು ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಜಸ್ಟ್ ಒಂದು ವಾಟ್ಸಪ್ ಮಾಡಿ. ನೀವು ವಾಟ್ಸಪ್ ಮಾಡೋದ್ರಿಂದ ನಿಮಗೆ ಡೀಟೇಲ್ಸು ಬರುತ್ತೆ, ಪ್ಲಸ್ ನಿಮ್ಮ ಹತ್ರ ನಮ್ಮ ನಂಬರು ಸ್ಟೋರ್ ಆಗುತ್ತೆ. ಸೊ ಸ್ಟೋರ್ ಆದಮೇಲೆ ಪ್ರತಿಯೊಂದು ಡೀಟೇಲ್ಸು ನಿಮ್ಗೆ ಬರ್ತಾ ಇರುತ್ತೆ.
ಇಷ್ಟು ತನಕ ಶ್ರೀರಾಮ್ ಆಟೋಮಾಲ್ ಬಗ್ಗೆ ಏನ್ ಡೌಟ್ಸ್ ಇತ್ತು, ಏನ್ ಬ್ಯಾಡ್ ಕಮೆಂಟ್ಸ್ ಇತ್ತು, ಅದಕ್ಕೆ ವಿಸ್ತೃತವಾದಂತ ಮಾಹಿತಿ ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ನಿಮಗೂ ಸಹ ಧನ್ಯವಾದಗಳು.